Dear brothers and sisters, from Proverbs 13:9, the Bible says, ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದವು ಜ್ಞಾನೋಕ್ತಿಗಳು 13:9 ವಚನದ ಮೂಲಕ ಹೀಗೆ ಹೇಳುತ್ತದೆ: The light of the righteous shines brightly, but the lamp of the wicked is snuffed out. ಶಿಷ್ಟರ ಬೆಳಕು ಬೆಳಗುವುದು, ದುಷ್ಟರ ದೀಪವು ಆರುವುದು ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. The Lord always wants us to make us shine in this world. ನಾವು ಈ ಲೋಕದಲ್ಲಿ ಬೆಳಗುತ್ತಿರಬೇಕೆಂದು ನಮ್ಮ ದೇವರು ಬಯಸುತ್ತಾನೆ. My son, as he was in the 10th standard, ನನ್ನ ಮಗನು 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ I told him, you should score more marks to honor God, to glorify the name of God. ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ, ದೇವರನ್ನು ಸನ್ಮಾನಿಸುವುದಕ್ಕಾಗಿ ನೀನು ಹೆಚ್ಚಾದ ಅಂಕವನ್ನು ಗಳಿಸಬೇಕು ಎಂದು. And I said to him, you should stand right with God. ಇದಕ್ಕಾಗಿ ನೀನು ಶಿಷ್ಟನಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಅವನಿಗೆ ತಿಳಿಸಿದನು. Then the Lord's glory will come upon you and you will prosper in your studies. ಆಗ ದೇವರ ಮಹಿಮೆಯು ನಿನ್ನ ಮೇಲೆ ಇಳಿದು ಬರುವುದು, ನೀನು ನಿನ್ನ ವಿದ್ಯಾಭ್ಯಾಸದಲ್ಲಿ ವೃದ್ಧಿಯಾಗುವಿ ಎಂದು ಹೇಳಿದೆನು. Immediately he obeyed me and he read the word of God every day before studying and prayed to God, and he did his examination. ನಾನು ಹೇಳಿದ್ದಕ್ಕೆ ಅವನು ವಿಧೇಯನಾದನು ಮತ್ತು ಪ್ರತಿನಿತ್ಯ ಓದುವ ಮುನ್ನ ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ ನಂತರ ಓದಲು ಪ್ರಾರಂಭಿಸುತ್ತಿದ್ದನು. And then he said to me, Mommy, as I honored God, the Lord has honored me. ನಂತರ ಅವನು ಹೇಳಿದನು, ಅಮ್ಮ, ನಾನು ದೇವರನ್ನು ಗೌರವಿಸಿದ್ದರಿಂದ ಇಂದು ದೇವರು ನನ್ನನ್ನು ಗೌರವಿಸಿದ್ದಾನೆ ಎಂದು. He scored very good marks in 10th examination. 10ನೇ ತರಗತಿಯಲ್ಲಿ ಅವನು ಉತ್ತಮವಾದ ಅಂಕಗಳನ್ನು ಗಳಿಸಿದನು. The Bible says the path of the righteous is like the light of dawn. ಸತ್ಯವೇದ ಹೇಳುತ್ತದೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ ಎಂದು. It shines brighter and brighter until full day. ಅದು ಬೆಳಕಿನಂತೆ ಹೆಚ್ಚುತ್ತಾ ಬರುವುದು. When we look unto God, we will never go down. ನಾವು ದೇವರ ಕಡೆಗೆ ದೃಷ್ಟಿಸುತ್ತಿರುವಾಗ ನಾವು ಕಡಿಮೆಯಾಗುವುದೇ ಇಲ್ಲ. We will only arise and shine for the glory of God. ನಾವು ಎದ್ದು ದೇವರ ಮಹಿಮೆಗಾಗಿ ಪ್ರಕಾಶಿಸುವವರಾಗಿದ್ದೇವೆ. Those who are joined with the Lord, they also shine like Jesus. ದೇವರ ಜೊತೆ ಸೇರಿಕೊಂಡವರು ಯೇಸುವಿನಂತೆ ಪ್ರಕಾಶಿಸುವವರಾಗಿದ್ದಾರೆ. In Acts 17:6 it says about Paul the apostle like this. ಅಪೊಸ್ತಲ ಕೃತ್ಯಗಳು 17:6ರಲ್ಲಿ ಪೌಲನ ಬಗ್ಗೆ ಹೀಗೆ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. These men have turned the world upside down. ಇವರು ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ್ದಾರೆ. Dear friends, you are also called to change the world. ಪ್ರಿಯ ಸ್ನೇಹಿತರೆ, ನೀವು ಕೂಡ ಲೋಕವನ್ನು ಬದಲಾಯಿಸುವುದಕ್ಕೆ ಕರೆಯಲ್ಪಟ್ಟವರು. Our daughter Sharon many a times used to say this. ನನ್ನ ಮಗಳಾದ ಶಾರೋನ್ ಯಾವಾಗಲೂ ಹೀಗೆ ಹೇಳುತ್ತಾಳೆ, I am going to change the world. ನಾನು ಲೋಕವನ್ನು ಬದಲಾಯಿಸುವೆನು. How can we change the world? ನಾವು ಲೋಕವನ್ನು ಬದಲಾಯಿಸುವುದು ಹೇಗೆ? Only when we reflect God's truth in our actions and words. ಯಾವಾಗ ನಾವು ನಮ್ಮ ಕಾರ್ಯಗಳಲ್ಲಿ, ನಮ್ಮ ಮಾತಿನಲ್ಲಿ ದೇವರ ಸತ್ಯವನ್ನು ಪ್ರತಿಬಿಂಬಿಸುತ್ತೇವೋ, that is, we have to walk in integrity. ನಾವು ಯಾವಾಗ ಸತ್ಯ ನಿಷ್ಠೆಯಲ್ಲಿ ನಡೆಯುತ್ತೇವೋ, the world looks at us. ಲೋಕವು ನಮ್ಮನ್ನು ನೋಡುತ್ತದೆ. Especially the children of God. ವಿಶೇಷವಾಗಿ ದೇವರ ಮಕ್ಕಳನ್ನು ನೋಡುತ್ತದೆ. How we behave. ನಮ್ಮ ನಡತೆ ಹೇಗಿದೆ ಎಂದು. How we act. ನಮ್ಮ ಕಾರ್ಯಗಳನ್ನು ನೋಡುತ್ತದೆ. Yes, Jesus, when he was in this world, he was a mighty prophet, powerful in word and deed. ಯೇಸು ಈ ಲೋಕದಲ್ಲಿದ್ದಾಗ ಘನವಾದ ಪ್ರವಾದಿಯಾಗಿದ್ದನು, ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಬಲವುಳ್ಳವನಾಗಿದ್ದನು. How was that possible? ಅದು ಹೇಗಾಯಿತು? Early morning he prayed. ಮುಂಜಾನೆ ಬೇಗನೆ ಎದ್ದು ಪ್ರಾರ್ಥಿಸುತ್ತಿದ್ದನು. In the afternoon he prayed. ಮಧ್ಯಾಹ್ನ ಪ್ರಾರ್ಥಿಸುತ್ತಿದ್ದನು. In the evening time he prayed. ಸಂಜೆಯ ವೇಳೆ ಪ್ರಾರ್ಥಿಸುತ್ತಿದ್ದನು. In the night time he prayed. ರಾತ್ರಿಯ ವೇಳೆ ಪ್ರಾರ್ಥಿಸುತ್ತಿದ್ದನು. He always looked upon God
and waited on God for him to live a righteous life in this world. ಈ ಲೋಕದಲ್ಲಿ ನೀತಿವಂತನಾಗಿ ಜೀವಿಸುವುದಕ್ಕಾಗಿ ದೇವರನ್ನೇ ದೃಷ್ಟಿಸುತ್ತಾ ಆತನನ್ನೇ ಕಾದಿದ್ದನು. Likewise, when you look at a sunflower, ನಾವು ಸೂರ್ಯಕಾಂತಿ ಹೂವನ್ನು ನೋಡುವುದಾದರೆ its stem bends toward the sun to greet the sun in the morning. ಸೂರ್ಯನನ್ನು ಸ್ವಾಗತಿಸುವುದಕ್ಕಾಗಿ ಸೂರ್ಯಕಾಂತಿ ಹೂವಿನ ಕಾಂಡವು ಸೂರ್ಯನ ಕಡೆಗೆ ಬಾಗಿ ತಿರುಗಿರುತ್ತದೆ. And it was turning towards west in the evening. ಸಂಜೆಯ ವೇಳೆ ನೋಡಿದರೆ ಅದು ಪಶ್ಚಿಮದ ಕಡೆಗೆ ತಿರುಗಿರುತ್ತದೆ. In the morning it bends toward east. ಬೆಳಗಿನ ಜಾವ ನೀವು ನೋಡುವುದಾದರೆ ಅದು ಪೂರ್ವ ದಿಕ್ಕಿಗೆ ತಿರುಗಿರುತ್ತದೆ. And in the evening it turns to the west. ಸಂಜೆಯ ವೇಳೆ ಪಶ್ಚಿಮದ ಕಡೆಗೆ ತಿರುಗಿರುತ್ತದೆ. That's how it got the ability to grow. ಈ ಮೂಲಕ ಬೆಳೆಯುವ ಸಾಮರ್ಥ್ಯವನ್ನು ಅದು ಪಡೆಯುತ್ತದೆ. It got the energy from the sun. ಅದು ಸೂರ್ಯನಿಂದ ಶಕ್ತಿಯನ್ನು ಹೊಂದುತ್ತದೆ. And it looks beautiful with all the strength which was received from the sun. ಸೂರ್ಯನಿಂದ ಪಡಕೊಂಡ ಬಲದಿಂದಾಗಿ ಅದು ಬಹಳ ಸುಂದರವಾಗಿ ಕಾಣಿಸಿಕೊಳ್ಳುತ್ತದೆ. Yes, dear friends, every day we also ought to pray and look unto God. ಹೌದು ಪ್ರಿಯ ಸ್ನೇಹಿತರೆ, ಪ್ರತಿದಿನ ನಾವು ಕೂಡ ಪ್ರಾರ್ಥಿಸುತ್ತಾ ದೇವರ ಕಡೆಗೆ ದೃಷ್ಟಿಸಬೇಕು. Paul also says in Colossians 1:29 like this. ಕೊಲೊಸ್ಸೆ 1:29 ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, That's why I work and struggle so hard, depending on Christ's mighty power that works within me. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ ಎಂದು ಹೇಳುತ್ತಾನೆ. Those who look upon the Lord shine brighter. ಯಾರು ದೇವರ ಕಡೆಗೆ ದೃಷ್ಟಿಸುತ್ತಾರೋ ಅವರು ಹೆಚ್ಚಾಗಿ ಪ್ರಕಾಶಿಸುತ್ತಾರೆ. That's what the Bible says in Psalm 34:5. ಇದನ್ನೇ ಕೀರ್ತನೆಗಳು 34:5 ವಚನ ಹೇಳುತ್ತದೆ. Those who look to him, their faces are radiant. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು ಎಂದು. And they are never put to shame. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. You are the light of the world. ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. May the Lord's light shine upon you brighter and brighter in the days to come. ಮುಂದಿನ ದಿನಗಳಲ್ಲಿ ದೇವರ ಬೆಳಕು ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಪ್ರಕಾಶಿಸಲಿ ಎಂಬುದಾಗಿ ಬೇಡುತ್ತೇನೆ. So that your good deeds will be seen by all those who are around you. ಈ ಮೂಲಕ ನಿಮ್ಮ ಸುತ್ತಲಿನ ಎಲ್ಲಾ ಜನರು ನಿಮ್ಮ ಒಳ್ಳೆ ಕಾರ್ಯಗಳನ್ನು ನೋಡುವಂತಾಗಲಿ. Then the people will praise your heavenly Father. ಆಗ ನಿಮ್ಮ ಸ್ವರ್ಗೀಯ ತಂದೆಯನ್ನು ಅವರು ಕೊಂಡಾಡುವರು. May your life shine the light of Jesus. ನಿಮ್ಮ ಜೀವಿತವು ಯೇಸುವಿನ ಬೆಳಕನ್ನು ನಿಮ್ಮಲ್ಲಿ ಪ್ರಕಾಶಿಸಲಿ. As the Lord honored my son, may the Lord honor you also. ದೇವರು ನನ್ನ ಮಗನನ್ನು ಗೌರವಿಸಿದ ಹಾಗೆ ನಿಮ್ಮನ್ನು ಕೂಡ ಗೌರವಿಸಲಿ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, let your people's light shine brighter and brighter in the days to come. ಮುಂದಿನ ದಿನಗಳಲ್ಲಿ ನಿನ್ನ ಮಕ್ಕಳ ಮೇಲೆ ನಿನ್ನ ಬೆಳಕು ಇನ್ನೂ ಹೆಚ್ಚಾಗಿ ಪ್ರಕಾಶಿಸಲಿ. You are coming soon. ನೀನು ಬಹುಬೇಗನೆ ಬರಲಿದ್ದಿ. You have said, the righteous, let them continue to become righteous. ಶಿಷ್ಟನು ಇನ್ನೂ ಹೆಚ್ಚಾಗಿ ಶಿಷ್ಟನಾಗುವನು. Let them become more righteous, ಅವರು ಇನ್ನೂ ಹೆಚ್ಚು ನೀತಿವಂತರಾಗಲಿ. so that they can have my reward in heaven. ಪರಲೋಕದಲ್ಲಿ ನನ್ನ ಬಹುಮಾನವನ್ನು ಪಡೆದುಕೊಳ್ಳುವಂತೆ. Let it be so for your children also. ನಿನ್ನ ಮಕ್ಕಳಿಗೂ ಕೂಡ ಇದನ್ನು ದಯಪಾಲಿಸು. The righteous are surely rewarded. ಸಿಸ್ಟರು ಖಂಡಿತವಾಗಿಯೂ ಬಹುಮಾನವನ್ನು ಪಡೆಯುವರು. Honor every hard work they are doing, Lord. ಅವರು ಮಾಡುತ್ತಿರುವ ಎಲ್ಲ ಪ್ರಯಾಸವನ್ನು ಗೌರವಿಸು. Lord, honor every one of their hard work. ದೇವರೇ ಅವರೆಲ್ಲ ಪ್ರಯಾಸವನ್ನು ಸನ್ಮಾನಿಸು. And let them shine for you, O God. ಅವರು ನಿನಗಾಗಿ ಪ್ರಕಾಶಿಸಲಿ ದೇವರೇ.
Bless their studies. ಅವರ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು. Bless all the work of their hands. ಅವರು ಕೈ ಹಾಕುವ ಎಲ್ಲಾ ಕೆಲಸಗಳನ್ನು ಆಶೀರ್ವದಿಸು. Let your beauty be seen in them, Master. ನಿನ್ನ ಸೌಂದರ್ಯವನ್ನು ಅವರ ಮೂಲಕ ನೋಡುವಂತಾಗಲಿ. Let the people praise you because of them. ಅವರಿಂದಾಗಿ ಜನರು ನಿನ್ನನ್ನು ಸ್ತುತಿಸುವಂತಾಗಲಿ. Help them in their career, Lord. ಅವರ ವೃತ್ತಿ ಜೀವನವನ್ನು ನೀನು ಆಶೀರ್ವದಿಸು ದೇವರೇ. Help them in their examinations. ಪರೀಕ್ಷೆಗಳಲ್ಲಿ ಸಹಾಯ ಮಾಡು. Help them in their workplaces, Lord. ಉದ್ಯೋಗದ ಸ್ಥಳದಲ್ಲಿ ಅವರಿಗೆ ಸಹಾಯ ಮಾಡು. Lord, let their faces shine just like you. ಅವರ ಮುಖವು ದೇವರೇ ನಿನ್ನಂತೆಯೇ ಪ್ರಕಾಶಿಸಲಿ. Fill them with your power. ನಿನ್ನ ಬಲದಿಂದ ಅವರನ್ನು ತುಂಬಿಸು. You will make them shine brighter in the days to come. ಅವರು ಇನ್ನೂ ಹೆಚ್ಚಾಗಿ ಪ್ರಕಾಶಿಸುವಂತೆ ನೀನು ಮಾಡು ದೇವರೇ. Give them success in their life. ಜೀವನದಲ್ಲಿ ಯಶಸ್ಸನ್ನು ದಯಪಾಲಿಸು. Thank you, Master. ಸ್ತೋತ್ರ ಒಡೆಯನೇ. Strengthening everyone today. ಎಲ್ಲರನ್ನೂ ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.